ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋದು ಯಾರು? ರಕ್ಷಣೆ ಅಂತ ಸಿಗೋದೇ ಆಕೆ ಜನ್ಮ ಕೊಟ್ಟಂತಹ ತಂದೆಯಿಂದ ಅಥವಾ ಆಕೆಯ ಸಹೋದರಗಳಿಂದ. ಆದರೆ ಜನ್ಮ ಕೊಟ್ಟಂತಹ ತಂದೆನೇ ಭಕ್ಷಕ ಆಗಿಬಿಟ್ರೆ, ಆ ಹೆಣ್ಣಿನ ಜೀವನವನ್ನು ನಾಶ ಮಾಡಿಬಿಟ್ರೆ, ದಿನಕ್ಕೆ 5,000 ರೂಪಾಯಿ ಸಿಗುತ್ತೆ ಅಂತ ಹೇಳಿ ತಾನೇ ಹೆತ್ತಂತಹ ಮಗಳನ್ನು ವೇಶ್ಯಾವಾಟಿಕೆಯ ಒಂದು ಕೂಪಕ್ಕೆ ನುಗ್ಗಿದ್ದಾನೆ. 4 ಜನ ಸತತ 2 ದಿನ ಕಂಟಿನ್ಯೂಸ್ಲಿ 2 ಡೇಸ್ ಆ ಹುಡುಗಿ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ ಲಿಟ್ರಲಿ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋದು ಯಾರು? ದೇವರೆಲ್ಲ ರೀತಿಯಿಂದ ಎಲ್ರಿಗೂ ರಕ್ಷಣೆ ಕೊಟ್ಟರೆ, ಹೆಣ್ಮಕ್ಳಿಗೆ ರಕ್ಷಣೆ ಅಂತ ಸಿಗೋದೇ ಆಕೆ ಜನ್ಮ ಕೊಟ್ಟಂತಹ ತಂದೆಯಿಂದ ಅಥವಾ ಆಕೆಯ ಸಹೋದರಗಳಿಂದ. ಆದರೆ ಜನ್ಮ ಕೊಟ್ಟಂತಹ ತಂದೆನೇ ಭಕ್ಷಕ ಆಗಿಬಿಟ್ರೆ, ಆ ಹೆಣ್ಣಿನ ಜೀವನವನ್ನು ನಾಶ ಮಾಡಿಬಿಟ್ರೆ, ಇಲ್ಲೊಬ್ಬ ನೀಚ ಅಂಥದ್ದೇ ಕೆಲಸ ಮಾಡಿದ್ದಾನೆ. ದಿನಕ್ಕೆ 5,000 ರೂಪಾಯಿ ಸಿಗುತ್ತೆ ಅಂತ ಹೇಳಿ ತಾನೇ ಹೆತ್ತಂತಹ ಮಗಳನ್ನು ವೇಶ್ಯಾವಾಟಿಕೆಯ ಒಂದು ಕೂಪಕ್ಕೆ ನುಗ್ಗಿದ್ದಾನೆ, ವೇಶ್ಯಾವಾಟಿಕೆಗೆ ನುಗ್ಗಿದ್ದಾನೆ. ಆ ಹುಡುಗಿ ಆಗ ತಾನೇ ಜಸ್ಟ್ PUC ಮುಗಿಸಿದ್ಲು. ಆಗಾಗ ಅಜ್ಜಿ ಊರಿಗೆ ಹೋಗಿ ಬರ್ತಿದ್ಲು. ಅಜ್ಜಿ ಊರಿದ್ದದ್ದು ಮಂಗಳೂರಲ್ಲಿ, ಈ ಹುಡುಗಿ ಇರ್ತಿದ್ದು ಚಿಕ್ಕಮಗಳೂರಲ್ಲಿ. ಅಜ್ಜಿಯ ಮನೆಗೆ ಹೋಗಿ ಬರಬೇಕು ಅಂತ ಹೇಳಿ ತಂದೆಯೊಡನೆ ಈ ಹಿಂದೆ ಡಿಸೆಂಬರಲ್ಲಿ ಒಂದು ಸಲ ಅಜ್ಜಿ ಮನೆಗೆ ಹೋಗಿ ಬಂದಿದ್ಲು. 1-2 ದಿನ ಇದ್ದು ಬಿಟ್ಟು ವಾಪಸ್ ಬಂದಳು. ಅದಾದಮೇಲೆ ಅಜ್ಜಿ ಮನೆಯಿಂದ ಮತ್ತೆ ಆಕೆಗೆ ಬುಲಾವ್ ಬರುತ್ತೆ, ಮೊಮ್ಮಗಳೇ ನೀನು ನೋಡಂಗೆ ಅನಿಸ್ತಾ ಇದೆ, ಬಂದ್ಬಿಡಮ್ಮ ಅಂತ. ಸರಿ ಆಯಿತು ಅಂತ ಹೇಳಿ ಮತ್ತೆ ಇವರಿಬ್ಬರು, ಅಂದರೆ ಆ ಹುಡುಗಿ ಮತ್ತು ಆ ಹುಡುಗಿಯ ತಂದೆ, ಇವರಿಷ್ಟು ಜನ ಏನು ಮಾಡ್ತಾರೆ, ಇವರಿಬ್ಬರು ಏನು ಮಾಡ್ತಾರೆ ಅಂತಂದರೆ ಅಜ್ಜಿ ಮನೆಗೆ ಹೋಗ್ತಾರೆ ಮತ್ತೆ ಮಂಗಳೂರಿಗೆ. ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಭರತ್ ಶೆಟ್ಟಿ ಅನ್ನುವಂತಹ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಆತ ಇವರಿಬ್ಬರ ಜೊತೆ ಆತ್ಮೀಯತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ, ಈ ಮಗಳು ಮತ್ತು ತಂದೆಯ ಜೊತೆಗೆ. ಅದೇನು ಬ್ರೇನ್ ವಾಶ್ ಮಾಡಿದ್ನೋ, ಅದು ಏನು ಮಾಡಿದ್ನೋ ಗೊತ್ತಿಲ್ಲ. ಹೆಂಗಾದರೂ ಮಾಡಿ ನಿನ್ನ ಮಗಳನ್ನು ನನ್ನ ಹತ್ರ ಕಳಿಸ್ಕೊಟ್ಟು ಬಿಡು ಅನ್ನುವಂತಹ ಡಿಮ್ಯಾಂಡನ್ನು ಆ ಹುಡುಗಿಯ ತಂದೆಯ ಮುಂದೆ, ಅಂದರೆ ಈ ಫೋಟೋದಲ್ಲಿ ಏನು ನೋಡ್ತಾ ಇದ್ರಲ್ಲ, ಈ ನೀಚನ ಮುಂದೆ ಇಡ್ತಕ್ಕಂಥವನಾಗ್ತಾನೆ. ಇದಕ್ಕೆ ಇವನು ಅದನ್ನು ಹೆಂಗೆ ಒಪ್ಕೊಂಡೋ ಏನೋ. ಬೇರೆಯವ್ರು ಯಾರಾದರೂ ಆಗಿದ್ದಿದ್ರೆ ಹಂಗೆ ಕೇಳಿದಾಗ ರಕ್ತ ಕುದ್ದು ಆ ಭರತ್ ಶೆಟ್ಟಿನ ಏನು ಮಾಡಿಬಿಡ್ತಿದ್ರೇನೋ ಗೊತ್ತಿಲ್ಲ. ಆದರೆ ಈ ನೀಚ, ಈ ನಿಕೃಷ್ಟ, ದುಡಿಯೋಕ್ಕೆ ಯೋಗ್ಯತೆ ಇಲ್ಲದವನು ಮಗಳನ್ನು ಮಾರ್ಕೊಳ್ಳೋದಕ್ಕೆ ಸಿದ್ಧ ಆಗಿಬಿಟ್ಟ, ಮಗಳನ್ನು ಮಾರ್ಕೊಳ್ಳೋಕ್ಕೆ ಸಿದ್ಧ ಆಗಿಬಿಟ್ಟ. ಅದು ಎಷ್ಟು ದುಡ್ಡು ಪಡೆದುಕೊಂಡು ಅದು ಏನು ಮಾಡಿದ್ನೋ ಗೊತ್ತಿಲ್ಲ. ಸಿದ್ಧ ಅಂತರೂ ಆದ. ಸಿದ್ಧ ಆಗಿ ಭರತ್ ಶೆಟ್ಟಿಗೆ ತನ್ನ ಮಗಳನ್ನು ಒಪ್ಪಿಸಬೇಕು ಅನ್ನುವಂತಹ ಒಂದು ನೀಚ ನಿರ್ಧಾರಕ್ಕೆ ಬಂದ. ಅದಾದಮೇಲೆ ಆ ಭರತ್ ಶೆಟ್ಟಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತಂದು ಹೇಳಿ ಇವರಿಬ್ಬರನ್ನೂ ಗಾಡಿ ಹತ್ತಿಸ್ಕೊಂಡು ಎಲ್ಲೋ ಕರ್ಕೊಂಡು ಹೋದ. ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಪಾಪ ಆಕೆಗೆ ಪೀರಿಯಡ್ಸ್ ಬಂತು. ಅದನ್ನು ತಂದೆ ಮುಂದೆ ಹೇಳ್ಕೊಳ್ತಾಳೆ, ನನಗೆ ಆಗ್ತಾ ಇಲ್ಲ ಅಂತ. ಆಗಲೂ ಇವನಿಗೆ ಕನಿಕರ ಬರಲಿಲ್ಲ. ಅದಾದ ಮೇಲೆ ಯಾವುದೋ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಆ ಭರತ್ ಶೆಟ್ಟಿ ಈ ಹುಡುಗಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು, ಲೈಂಗಿಕ ಕಿರುಕುಳವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಕೇವಲ ಅವನೊಬ್ಬನೇ ಮಾಡಿದ್ನಾ? ಇಲ್ಲ, ಭರತ್ ಶೆಟ್ಟಿಗೆ ಸಂಬಂಧಪಟ್ಟಂತಹ ಒಟ್ಟು 4 ಜನ ಸತತ 2 ದಿನ ಕಂಟಿನ್ಯೂಸ್ಲಿ 2 ಡೇಸ್ ಆ ಹುಡುಗಿ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ ಲಿಟ್ರಲಿ. ಮೊದಲನೇ ದಿನ ನಿರಂತರವಾಗಿದೆ, 2ನೇ ದಿನ ನಿರಂತರವಾಗಿದೆ, 3ನೇ ದಿನ ಮತ್ತು ಅದೇ ಕೃತ್ಯಕ್ಕೆ ಕೈ ಹಾಕಿದಾಗ ಹುಡುಗಿ ಬಹಳ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿದ್ದಾಳೆ. ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿ ಬಂದು ಈಗ ಪೊಲೀಸರ ಮುಂದೆ FIR ದಾಖಲು ಮಾಡಿದ್ದಾಳೆ. PUC ಓದ್ತಾ ಇರುವಂತಹ ಹುಡುಗಿ, ಏನೂ ಗೊತ್ತಿಲ್ಲದಂತಹ ಹುಡುಗಿ ಅವಳು. ಹೊರಗಿನ ಜಗತ್ತಿನಲ್ಲಿ ಯಾವುದೋ ಒಂದು ಹುಡುಗನ ನೋಡಿ ನಂಬಿ ಮೋಸ ಹೋಗಲಿಲ್ಲ, ಇನ್ಯಾರನೋ ಅಪರಿಚಿತರನ್ನು ನಂಬಿ ಆ ಹುಡುಗಿ ಮೋಸ ಹೋಗಲಿಲ್ಲ. ಜನ್ಮ ಕೊಟ್ಟ ತಂದೆನೇ ಆಕೆಗೆ ಮೋಸ ಮಾಡಿಬಿಟ್ನಲ್ಲ. ಇನ್ನೊಂದು ಪ್ರಾರಬ್ಧ ಏನು ಅಂತಂದರೆ, ಇದಿಷ್ಟೂ ಪ್ರಕರಣದಲ್ಲಿ ಆಕೆಯ ಅಜ್ಜಿಯ ಕೈವಾಡವೂ ಇತ್ತಂತೆ. ವಾಟ್ ನಾನ್ಸೆನ್ಸ್! ಈ ಭರತ್ ಶೆಟ್ಟಿ ಅನ್ನುವಂತಹ ಬೆಡ್ಲರ್ ಏನಿದ್ನಲ್ಲ, ಈಕೆಯನ್ನು ಏನು ವಶಕ್ಕೆ ಪಡೆದುಕೊಂಡಿದ್ನಲ್ಲ, ಅವನಿಗೆ ಇದೇ ಹುಡುಗಿಯ ವಯಸ್ಸಿನ ಮಗಳು ಇರ್ಬೋದೇನೋಪ್ಪ. ಅವನೇನು ಹುಡುಗ ಅಲ್ಲ, ಒಂದು 50 ವರ್ಷದ ಎಮ್ಮೆ ಥರ ಇದ್ದಾನವನು. ಅವನಿಗೂ ಇದೇ ವಯಸ್ಸಿನ ಒಬ್ಬ ಮಗಳಿದ್ದಾಳೆ ಅನ್ನುವಂತಹ ಕಾಮನ್ ಸೆನ್ಸ್ ಕೂಡ ಇಲ್ಲ, ಪರಿಜ್ಞಾನವೂ ಕೂಡ ಇಲ್ಲ. ಆ ಹುಡುಗಿಯನ್ನು ವೇಶ್ಯಾವಾಟಿಕೆಗೆ ನೂಕುವಂತಹ ಕೆಲಸ ಮಾಡಿದ್ದಾನೆ. ದಿನಕ್ಕೆ 5,000 ಸಿಗುತ್ತೆ, 3,000 ಸಿಗುತ್ತೆ ಅಂತ ಹೇಳಿ ಮಗಳನ್ನು ಬಿಟ್ಟುಕೊಟ್ಟಂತಹ ನೀಚ ಇಲ್ಲೊಬ್ಬನು ಸಿಕ್ಕಾಕೊಂಡಿದ್ದಾನೆ. 3ನೇ ದಿನ ಮತ್ತೆ ಯಾವಾಗ ಇದೇ ಪ್ರೋಸೆಸ್ ನಡೆಯುತ್ತೋ ಅನ್ನುವಂಥದ್ದು ಗೊತ್ತಾಯಿತು, ಆಗ ಆ ಹುಡುಗಿ ನಿರಾಕರಿಸಿ FIR ದಾಖಲೆ ಮಾಡಿದ್ದಾಳೆ.
ಏನು ತನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗೋದಕ್ಕೆ ಬಂದಿದ್ರಲ್ಲ, ಅವರ ಪೈಕಿ ಪ್ರಾಬಬಲಿ 25 ವರ್ಷದಿಂದ 40 ವರ್ಷದ ವಯಸ್ಸಿನ 4 ಜನರಿದ್ದರು ಅನ್ನುವಂತಹ ಮಾಹಿತಿಯನ್ನು ಆ ಹುಡುಗಿ ಪೊಲೀಸರಿಗೆ ಕೊಟ್ಟಿದ್ದಾಳೆ. ಈಗ ಇವನ ಅಜ್ಜಿ, ಆ ಭರತ್ ಶೆಟ್ಟಿ, ಆ ಹುಡುಗಿಯ ಈ ನೀಚ ತಂದೆ, ಇವರೆಲ್ಲರೂ ಪೊಲೀಸರ ಅತಿಥಿಯಾಗಿದ್ದಾರೆ. ಒಟ್ಟು ಇದಕ್ಕೆ ಸಂಬಂಧಪಟ್ಟಂತೆ 12 ಜನರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಭರತ್ ಶೆಟ್ಟಿ ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಅಕೌಂಟ್ ಓಪನ್ ಮಾಡಿದ್ದ ಈ ಸುತ್ತಮುತ್ತಲಿನ ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಈ ತರಹದ ವ್ಯವಹಾರಗಳನ್ನು ಮಾಡುತ್ತಿದ್ದ, ಎಂತೆಂಥ ಅಪ್ರಾಪ್ತ ಹೆಣ್ಣುಮಕ್ಕಳನ್ನು ಕರೆದುಕೊಂಡು ಬಂದು ಅವರ ಜೀವನವನ್ನು ಹಾಳು ಮಾಡ್ತಿದ್ದ ಅನ್ನುವಂತಹ ವಿಚಾರಕ್ಕೆ ಪೊಲೀಸರು ಈಗ ತಲೆ ಕೆಡಿಸ್ಕೊಂಡು ಅದರ ಬೆನ್ನ ಹಿಂದೆ ಬಿದ್ದು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಅಪ್ಪನೇ ನಂಬಿಕೆ ಕಳ್ಕೊಂಡು ಬಿಟ್ಟರೆ ಯಾರನ್ನು ಸ್ವಾಮಿ ಹೆಣ್ಮಕ್ಳು ನಂಬಬೇಕು? ತಂದೆನೇ ಮೋಸ ಮಾಡಿಬಿಟ್ರೆ ಹೆಣ್ಮಕ್ಳು ಯಾರನ್ನು ನಂಬಬೇಕು? ತಮ್ಮ ಕಷ್ಟವನ್ನು, ತಮ್ಮ ಅಳಿಲನ್ನು, ದುಃಖವನ್ನು, ಸಂಕಟವನ್ನು ಹೊರಗೆ ಏನಾದರೂ ಆದರೆ ಆ ಸಮಸ್ಯೆಗಳನ್ನು ಯಾರ ಮುಂದೆ ಹೇಳ್ಕೊಳ್ಬೇಕು? ಪ್ರಾಬಬಲಿ ಆ ಹುಡುಗಿಗೆ ತಾಯಿ ಇರಲಿಲ್ಲ ಅಂತ ಅನಿಸುತ್ತೆ. ತಾಯಿ ಇದ್ದಿದ್ದರೆ ಹೀಗೆ ಆಗೋಕ್ಕೆ ಬಿಡ್ತಾ ಇರಲಿಲ್ಲ. ನೋವೇ ಆಗೋದಕ್ಕೆ ಬಿಡ್ತಾನೆ ಇರಲಿಲ್ಲ. ಆದರೆ ಈ ನೀಚ 3,000 ಬರುತ್ತೆ, 5,000 ಬರುತ್ತೆ ಅಂತ ಹೇಳಿ ಮಗಳ ಜೀವನವನ್ನೇ ಹಾಳು ಮಾಡಿಬಿಟ್ಟ. ಸಮಾಜದಲ್ಲಿ ಈ ಥರದ ಘಟನೆಗಳು ಆಗಬಾರ್ದು. ಅಂತಹ ಘಟನೆಗಳು ಗಮನಕ್ಕೆ ಬಂದರೆ ಇಮಿಡಿಯೇಟಾಗಿ ಯಾರು ಸುತ್ತಮುತ್ತಲಿನ ಅಧಿಕಾರಿಗಳಿರ್ತಾರೋ ಅವರ ಒಂದು ಅಬ್ಸರ್ವೇಷನ್ಗೆ ತರಬೇಕು. ಆದರೆ ನಿಜವಾಗಲೂ ಒಬ್ಬ ತಂದೆ ಈ ರೀತಿಯಾಗಿ ವರ್ತಿಸ್ಕೊಳ್ತಾನ ಅನ್ನುವಂಥದ್ದನ್ನು ನೆನೆಸ್ಕೊಂಡ್ರೇ ಮೈಲೆಲ್ಲ ಬೆಂಕಿ ಬಿದ್ದಂಗೆ ಆಗುತ್ತೆ. ಇನ್ಮೇಲೆ ಸಮಾಜದಲ್ಲಿ ಈ ಥರದ ಘಟನೆಗಳು ಆಗದೇ ಇರಲಿ. ಇಂತಹ ನೀಚ ಕೆಲಸ ಮಾಡಿರುವಂತಹ ಆ ಎಳೆ ಯುವತಿಯ ಜೀವನವನ್ನು ಸರ್ವನಾಶ ಮಾಡಿರುವಂತಹ ಇವರುಗಳಿಗೆಲ್ಲ ಕಾನೂನಿನ ಅಡಿಯಲ್ಲಿ ತಕ್ಕ ಶಿಕ್ಷೆ ಆಗಲಿ ಅನ್ನೋದೇ ಅನೇಕ ಜನರ ಆಶಯ. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ.